ಸ್ಕೂಲ್ ಶುರುವಾಯಿತಂದರೆ ಅಮ್ಮಂದಿರಿಗೂ ಟೆನ್ಷನ್ ಶುರುವಾಯಿತು. ಲಂಚ್ ಬಾಕ್ಸಿಗೆ ಏನು ಕೊಡೋದು ಅಂತ. ಯಾವಾಗಲೂ ಪಲಾವು, ಪುಳಿಯೋಗರೆ, ಚಿತ್ರಾನ್ನ ಅಂತ ತಿಂದು ಬೋರ್ ಆಗಿರ್ತದೆ. ಅದಕ್ಕೊಂದು ಸ್ಪೆಷಲ್ ಆಗಿ ಇವತ್ತು ಮಾಡುವ ಅಂತ ಒಂದು ಮೊದಲಿಗೆ ಕುಕ್ಕರ್ ತೊಗೊಂಡಿದ್ದೆ. ಅದಕ್ಕೊಂದು ರೈಸ್ ಎಷ್ಟು ತೊಗೊಳ್ತೀರಿ ಅಷ್ಟರ ಪ್ರಮಾಣದಲ್ಲಿ ತುಪ್ಪ ಹಾಕಿದರೆ ಆಯಿತು. ನಾನಿಲ್ಲಿ ಒಂದು ಲೋಟ ರೈಸಿಗೆ 2 ಸ್ಪೂನ್ ತುಪ್ಪ, ಹಾಗೆಯೇ ಚಕ್ಕೆ, ಲವಂಗ, 1 ಏಲಕ್ಕಿ, ಹಾಗೆಯೇ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅನಂತರ ಒಂದು ಸಣ್ಣ ಪೀಸ್ ಕ್ಯಾರೆಟ್ ಕೂಡ ತುರಿದು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ಬಾಸ್ಮತಿ ಅಕ್ಕಿಯನ್ನು ತೊಳೆದಿಟ್ಟಿದ್ದೇನೆ. ನೆನೆ ಹಾಕಲಿಲ್ಲ, ಜಸ್ಟ್ ತೊಳೆದಿಟ್ಟಿದ್ದೆ. ಅದನ್ನು ಸ್ವಲ್ಪ ಈಗ ತುಪ್ಪದಲ್ಲಿ ಫ್ರೈ ಮಾಡುವ ಅಂತ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಒಳ್ಳೆಯದು, ತುಂಬ ಕೆಂಪಾಗಬೇಕಂತೆಲ್ಲ, ಸ್ವಲ್ಪ ಫ್ರೈ ಆಗಬೇಕು, ಬೇಯಬೇಕು. ಈಗ ಅಕ್ಕಿ ಪುಡಿ ಆಗದಾಗೆ ಸ್ವಲ್ಪ ಇದನ್ನು ಮೆತ್ತಗೆ ಫ್ರೈ ಮಾಡಬೇಕು, ಜಾಸ್ತಿ ಫ್ರೈ ಇಲ್ಲ. ಈಗ 1 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೇನೆ ಈ ಗ್ಲಾಸಲ್ಲಿ, ಅದರಲ್ಲಿ 1.5 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೇನೆ. ಈಗ ಇದಕ್ಕೆ ಅಂಗಳದಲ್ಲೇ ನಮ್ಮದು ಉಂಟು ಬಿರಿಯಾನಿ ಎಲೆ, ಅದನ್ನು ಹಾಕ್ತಾ ಇದ್ದೇನೆ. ನೀವು ಬೇಕಾದ್ರೆ ಪಲಾವ್ ಎಲೆ ಕೂಡ ಹಾಕ್ಬೋದು. ಈ ಎಲೆ ಹಾಕಿ ಒಳ್ಳೆ ಪರಿಮಳ ಇರ್ತದೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಒಂದು ಅರ್ಧ ಲಿಂಬೆ ಹುಳಿ ಬೇಡ 1 ಗ್ಲಾಸ್ ಅಕ್ಕಿಗೆ, ಒಂದು 3-4 ಡ್ರಾಪ್ ಸಾಕು. ಲೆಮನ್ ಜ್ಯೂಸನ್ನು ತೆಗೆದು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಇನ್ನು ಇದನ್ನು ಎಲ್ಲ ಮಿಕ್ಸ್ ಮಾಡಿ ಕುಕ್ಕರಲ್ಲಿ, ನಿಮಗೆ ಅನ್ನ ಹೇಗೆ ಬೇಯಬೇಕು, ಗಟ್ಟಿ ಬೇಯಬೇಕಾದ್ರೆ 1 ವಿಸಿಲ್ ಸಾಕು, ಒಂದು ಸ್ವಲ್ಪ ಮೆತ್ತಗೆ ಆಗಬೇಕಾದ್ರೆ 2 ವಿಸಿಲ್ ಕೂಗಿಸಿದರೆ ಆಯಿತು. ತಣ್ಣಗಾದ್ಮೇಲೆ ನೋಡುವ. ಈ ಡಿಫ್ರೆಂಟ್ ಆದ ರೈಸ್ ಬಾತ್ ಅಂತಲೂ ಹೇಳ್ಬೋದು, ಗೀ ರೈಸ್ ಅಂತಲೂ ಹೇಳ್ಬೋದು. ಇದು ವಿಸಿಲ್ ಬರುವಾಗಲೂ ಒಳ್ಳೆ ಘಮ ಘಮ ಪರಿಮಳ ಬರ್ತಿತ್ತು. ಮನೆಯಲ್ಲಿ ನನ್ನ ಮಗ ಕೇಳ್ತಿದ್ದೆ ಎಂತ ಮಾಡ್ತಿದ್ದೀರಿ ಇವತ್ತು ಲಂಚ್ ಬಾಕ್ಸಿಗೆ ಅಂತ. ಹಾಗೆಯೇ ಪರಿಮಳ ಅಷ್ಟೊಂದಿರುವಾಗ ಹೇಗಾಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡಿದೆ, ಸಖತ್ತಾಗಿತ್ತು. ಇನ್ನು ಅದಕ್ಕೆ ನಾವು ಕಚ್ಚಂಬರ್ ಅಂತ ಹೇಳೋದು, ಸಲಾಡ್ ಉಂಟಲ್ಲ, ಅದು ಹಾಕ್ಕೊಂಡು ತಿನ್ನಲಿಕ್ಕೆ ಇನ್ನೂ ಸೂಪರ್ ಆಗಿರ್ತದೆ ನೋಡಿ. ಡಿಫ್ರೆಂಟಾಗಿ ಹಾಗೆಯೇ ಕ್ಯಾರೆಟ್ ಎಲ್ಲ ಹಾಕಿ ಆರೋಗ್ಯವಾದೊಂದು ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಯಿತು.